ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವರು ಕರ್ನಾಟಕ ರಾಜಕೀಯದ ಇಬ್ಬರು ದಿಗ್ಗಜರು. ಒಬ್ಬರು ನಾಡಿನ ಅತಿ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾದ ಸಿದ್ದರಾಮಯ್ಯನವರು, ಮತ್ತೊಬ್ಬರು ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಕ್ರಾಂತಿಕಾರಿ ನಾಯಕ ಡಿ.ಕೆ. ಶಿವಕುಮಾರ್. ರಾಜಕೀಯದಲ್ಲಿ ಇವರಿಬ್ಬರ ಸ್ಪರ್ಧೆ, ಜಿದ್ದಾಜಿದ್ದಿ, ಅಧಿಕಾರದ ಪೈಪೋಟಿಯ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ. ಆದರೆ ಇವರ ರಾಜಕೀಯ ಪಯಣದ ಜೊತೆಗೆ ಬೆಳೆದ ಇವರ ಖಾಸಗಿ ಆರ್ಥಿಕ ಸಾಮ್ರಾಜ್ಯದ ಬಗ್ಗೆ ಗೊತ್ತಾ? ಕಷ್ಟದ ದಿನಗಳಲ್ಲಿ ಇವರ ಆರಂಭಿಕ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು? ಇಂದು ಇವರ ಬಳಿ ಇರುವ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟು? ಭೂಮಿ, ಕಟ್ಟಡ, ಹಣ, ಚಿನ್ನ, ಸಾಲ, ಈ ಎಲ್ಲ ಲೆಕ್ಕಾಚಾರದಲ್ಲಿ ಇವರಿಬ್ಬರಲ್ಲಿ ನಿಜವಾದ ಶ್ರೀಮಂತರು ಯಾರು? ಇವರೇ ಘೋಷಿಸಿಕೊಂಡಿರುವ ಅಧಿಕೃತ ಎಲೆಕ್ಷನ್ ಅಫಿಡವಿಟ್ಗಳ ಆಧಾರದ ಮೇಲೆ ಈ ಇಬ್ಬರು ನಾಯಕರ ಆರಂಭಿಕ ಹಾಗೂ ಈಗಿನ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಜೀವನದ ಆರಂಭದಿಂದಲೂ ನಿರಂತರವಾಗಿ ಉನ್ನತ ಸ್ಥಾನಗಳನ್ನೇ ಅಲಂಕರಿಸಿದ್ದಾರೆ. 2004ರಲ್ಲಿ ಉಪಮುಖ್ಯಮಂತ್ರಿಯಾದರು ಮತ್ತು 2013-14 ಅವಧಿಯಲ್ಲಿ ಪೂರ್ಣ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. 2013ರ ಚುನಾವಣಾ ಅಫಿಡವಿಟ್ನಲ್ಲಿ ಇವರ ಸ್ವಯಂ ಆಸ್ತಿ 11.2 ಕೋಟಿ ಇತ್ತು ಮತ್ತು ಕುಟುಂಬದ ಒಟ್ಟು ಆಸ್ತಿ ಸುಮಾರು 20.4 ಕೋಟಿ ಇತ್ತು ಎಂದು ವರದಿಯಾಗಿದೆ. ಇನ್ನು 2023ರ ಹೊತ್ತಿಗೆ ಇದು 51.63 ಕೋಟಿಗೆ ಏರಿತ್ತು. ಈ ಆರ್ಥಿಕ ಬೆಳವಣಿಗೆಯು ರಾಜಕೀಯ ಜೀವನದ ಹಾದಿಯಂತೆಯೇ ಹಂತ ಹಂತವಾಗಿ ಆಗಿದೆ. ಇದು ಮುಖ್ಯವಾಗಿ ದೀರ್ಘಕಾಲದ ಸ್ಥಿರಾಸ್ತಿಗಳ ಮೌಲ್ಯ ವರ್ಧನವನ್ನ ಪ್ರತಿಬಿಂಬಿಸುತ್ತೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಆರ್ಥಿಕ ಹಿನ್ನೆಲೆಯು ರಾಜಕೀಯ ಅಧಿಕಾರ ಮತ್ತು ದೊಡ್ಡ ಪ್ರಮಾಣದ ಉದ್ಯಮಶೀಲತೆ ನಡುವಿನ ಆಳವಾದ ಸಂಬಂಧವನ್ನ ತೋರಿಸುತ್ತೆ. ಇವರು ತಮ್ಮ ರಾಜಕೀಯ ಜೀವನದ ಆರಂಭದಿಂದಲೂ ಗಣನೀಯ ಸಂಪತ್ತನ್ನ ಗಳಿಸಿದ್ದಾರೆ ಮತ್ತು ಘೋಷಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಸಂಪತ್ತಿನ ಬೆಳವಣಿಗೆ ವೇಗವಾಗಿತ್ತು. 2008ರಲ್ಲಿ ಇವರ ಒಟ್ಟು ಆಸ್ತಿ 75 ಕೋಟಿ ಇತ್ತು. ಮುಂದಿನ 5 ವರ್ಷಗಳಲ್ಲಿ ಅಂದರೆ 2013ರ ಹೊತ್ತಿಗೆ ಈ ಮೌಲ್ಯವು 251 ಕೋಟಿಯನ್ನ ಮೀರಿತ್ತು. ಇದು 232% ಅಷ್ಟು ಬೆಳವಣಿಗೆಯನ್ನು ತೋರಿಸುತ್ತೆ. ಈ ಬೆಳವಣಿಗೆಯ ಪಥವು ಮುಂದೆ ಹೀಗೆ ಸಾಗಿತ್ತು. 2008ರಿಂದ 2023ರ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಸ್ತಿಯ ಮೌಲ್ಯವು ಸುಮಾರು 18 ಪಟ್ಟು ಹೆಚ್ಚಾಗಿದೆ. 2018 ಮತ್ತು 2023ರ ನಡುವೆ ಇವರ ಆಸ್ತಿ 68% ಅಷ್ಟು ಹೆಚ್ಚಾಗಿದೆ. ಇದು ಕೇವಲ ರಾಜಕೀಯ ಸಂಬಳ ಅಥವಾ ಸಾಮಾನ್ಯ ಕೃಷಿ ಆದಾಯದಿಂದ ಅಸಾಧ್ಯವಾಗಿದೆ. ಇದು ರಿಯಲ್ ಎಸ್ಟೇಟ್ನಂತಹ ವಲಯಗಳಲ್ಲಿನ ಬೃಹತ್ ಆಸ್ತಿ ಮರುಮೌಲ್ಯಮಾಪನ ಮತ್ತು ವ್ಯಾಪಕವಾದ ವ್ಯಾಪಾರ ಹೂಡಿಕೆಗಳ ಫಲಿತಾಂಶವಾಗಿದೆ. ಇನ್ನು 2023ರ ಚುನಾವಣಾ ಅಫಿಡವಿಟ್ ಪ್ರಕಾರ ಸಿದ್ದರಾಮಯ್ಯ ಅವರ ಆರ್ಥಿಕ ಪ್ರೊಫೈಲ್ ಅನ್ನು ಅವರ ಕುಟುಂಬದ ಒಟ್ಟು ಮೊತ್ತವಾಗಿ ವಿಶ್ಲೇಷಿಸಲಾಗುತ್ತೆ. ಸಿದ್ದರಾಮಯ್ಯ ಕುಟುಂಬವು 51 ಕೋಟಿ ಒಟ್ಟು ಆಸ್ತಿಗಳನ್ನು ಘೋಷಿಸಿದೆ. ಇದೇ ಅವಧಿಯಲ್ಲಿ ಕುಟುಂಬದ ಒಟ್ಟು ಹೊಣೆಗಾರಿಕೆಗಳು 23 ಕೋಟಿ ಆಗಿವೆ. ಈ ಆಧಾರದ ಮೇಲೆ ಸಿದ್ದರಾಮಯ್ಯ ಕುಟುಂಬದ ನೆಟ್ವರ್ತ್ ಸರಿಸುಮಾರು 28 ಕೋಟಿ ಆಗಿರುತ್ತೆ. ಅವರ ಆರ್ಥಿಕತೆಯಲ್ಲಿ ಹೊಣೆಗಾರಿಕೆಗಳ ಪಾಲು ಸುಮಾರು 45% ರಷ್ಟಿದೆ. ಇದು ಗಣನೀಯ ಪ್ರಮಾಣದ ಸಾಲವನ್ನು ಸೂಚಿಸುತ್ತೆ. ಇನ್ನು ಸಿದ್ದರಾಮಯ್ಯ ಅವರ ಒಟ್ಟು ಆಸ್ತಿಯಲ್ಲಿ ಸುಮಾರು 59% ಅಷ್ಟು ಸ್ಥಿರಾಸ್ತಿಗಳ ಪಾಲು ಇದೆ. ಇದರ ಒಟ್ಟು ಮೌಲ್ಯ 30 ಕೋಟಿ. ಇದು ಅವರ ಕುಟುಂಬದ ಸಂಪತ್ತಿನ ಪ್ರಮುಖ ಭಾಗವು ಭೂಮಿ ಮತ್ತು ಕಟ್ಟಡಗಳ ರೂಪದಲ್ಲಿದೆ ಎಂಬುದನ್ನು ಖಚಿತಪಡಿಸುತ್ತೆ. ಈ ವಿಭಜನೆಯು ಕೃಷಿಯೇತರ ಭೂಮಿ ಮತ್ತು ವಸತಿ ಕಟ್ಟಡಗಳು ಪ್ರಮುಖ ಆಸ್ತಿಗಳಾಗಿವೆ ಎಂಬುದನ್ನು ತೋರಿಸುತ್ತೆ. ಗಮನಾರ್ಹವಾಗಿ 8 ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಮತ್ತು ಬಹುಪಾಲು ವಸತಿ ಆಸ್ತಿಯು ಅವರ ಪತ್ನಿಯ ಹೆಸರಿನಲ್ಲಿದೆ. ಇದಲ್ಲದೆ 2024ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ತಮ್ಮ ಪತ್ನಿಯ 3 ಎಕರೆ ಒತ್ತುವರಿ ಮಾಡಿದ ಭೂಮಿಗೆ ಮಾರುಕಟ್ಟೆ ಬೆಲೆಗೆ ಅನುಗುಣವಾಗಿ 67 ಕೋಟಿ ಪರಿಹಾರವನ್ನ ಕೋರಿದ್ದರು. ಇದು ಚುನಾವಣಾ ಅಫಿಡವಿಟ್ನಲ್ಲಿ ಘೋಷಿಸಲಾದ ಸ್ಥಿರಾಸ್ತಿ ಮೌಲ್ಯವು ಕೇವಲ ಲೆಕ್ಕಪತ್ರದ ಮೌಲ್ಯವಾಗಿದ್ದು, ನೈಜ ಮಾರುಕಟ್ಟೆ ಮೌಲ್ಯ ಮತ್ತು ಕಾನೂನು ಹಕ್ಕುಗಳನ್ನು ಅವಲಂಬಿಸಿ ಗಣನೀಯವಾಗಿ ಹೆಚ್ಚಿರಬಹುದು ಎಂಬುದನ್ನು ಸೂಚಿಸುತ್ತೆ. ಇನ್ನು ಸಿದ್ದರಾಮಯ್ಯ ಕುಟುಂಬದ ಒಟ್ಟು ಚರಾಸ್ತಿ ಮೌಲ್ಯ 21 ಕೋಟಿ. ಈ ಚರಾಸ್ತಿಗಳಲ್ಲಿ ಪ್ರಮುಖವಾಗಿರುವುದು ಬ್ಯಾಂಕ್ ಠೇವಣಿಗಳು ಮತ್ತು ಷೇರು, ಬಾಂಡ್ಗಳಲ್ಲಿನ ಹೂಡಿಕೆಗಳು. ಅತ್ಯಂತ ಪ್ರಮುಖ ಅಂಶವೆಂದರೆ ಕುಟುಂಬವು ಇತರ ವ್ಯಕ್ತಿಗಳಿಗೆ ನೀಡಿದ ವೈಯಕ್ತಿಕ ಸಾಲಗಳು ಮತ್ತು ಮುಂಗಡಗಳ ಮೌಲ್ಯವು 10 ಕೋಟಿ ಇದೆ. ಇದು ಸಿದ್ದರಾಮಯ್ಯನವರ ಆರ್ಥಿಕ ಪ್ರೊಫೈಲ್ನಲ್ಲಿ ಗಮನಾರ್ಹ ನಗದು ಹರಿವು ಇದೆ ಎಂಬುದನ್ನು ತೋರಿಸುತ್ತೆ. ಹೊಣೆಗಾರಿಕೆಗಳ ವಿಷಯದಲ್ಲಿ ಒಟ್ಟು 23 ಕೋಟಿ ಸಾಲದಲ್ಲಿ ಗಣನೀಯ ಭಾಗ
ವೈಯಕ್ತಿಕ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಂದ ಪಡೆದ ಸಾಲಗಳಿಗೆ ಸಂಬಂಧಿಸಿದೆ. ಇನ್ನು ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಆರ್ಥಿಕ ಪ್ರೊಫೈಲ್ ಬೃಹತ್ ಪ್ರಮಾಣ, ವೇಗದ ಬೆಳವಣಿಗೆ ಮತ್ತು ಉದ್ಯಮ ವಹಿವಾಟುಗಳ ಪ್ರಬಲ ಕೇಂದ್ರೀಕರಣದಿಂದ ಗುರುತಿಸಲ್ಪಟ್ಟಿದೆ. 2023ರ ADR ವರದಿಯು ಡಿ.ಕೆ. ಶಿವಕುಮಾರ್ ಅವರನ್ನು ದೇಶದ ಶ್ರೀಮಂತ ಶಾಸಕರಲ್ಲಿ ಅತ್ಯಂತ ಶ್ರೀಮಂತ ಶಾಸಕ ಎಂದು ಗುರುತಿಸಿದೆ. ಇವರ ಒಟ್ಟು ಘೋಷಿತ ಆಸ್ತಿಯ ಮೌಲ್ಯವು ಸುಮಾರು 1,413 ಕೋಟಿ ಆಗಿದೆ. ಕರ್ನಾಟಕದ ಶಾಸಕರು ಶ್ರೀಮಂತ ಶಾಸಕರ ಪಟ್ಟಿಯಲ್ಲಿ ಪ್ರಾಬಲ್ಯ ಸಾಧಿಸಿದ್ದಾರೆ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಈ ಗುಂಪಿನ ನೇತೃತ್ವವನ್ನು ವಹಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಆರ್ಥಿಕ ಸಾಮ್ರಾಜ್ಯವು ರಿಯಲ್ ಎಸ್ಟೇಟ್ ಮತ್ತು ಭೂಮಿಗಿಂತ ಹೆಚ್ಚಾಗಿ ಹಣಕಾಸು ಮತ್ತು ಉದ್ಯಮ ವಹಿವಾಟುಗಳ ಮೇಲೆ ಆಧಾರಿತವಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಒಟ್ಟು ಸಂಪತ್ತಿನ 80%ಗಿಂತ ಹೆಚ್ಚು ಭಾಗವು ಚರಾಸ್ತಿಗಳನ್ನು ಒಳಗೊಂಡಿದೆ. ಈ ಬೃಹತ್ ಪ್ರಮಾಣದ ಚರಾಸ್ತಿಯು ನಗದು, ಬ್ಯಾಂಕ್ ಠೇವಣಿ, ಷೇರುಗಳಲ್ಲಿನ ಹೂಡಿಕೆಗಳು, ಬಾಂಡ್ಗಳು ಮತ್ತು ಪ್ರಮುಖವಾಗಿವೆ. ಇವರ ವಿವಿಧ ಸಂಸ್ಥೆಗಳು ಮತ್ತು ಕಂಪನಿಗಳಿಗೆ ನೀಡಲಾದ ಸಾಲಗಳು ಅಥವಾ ಇತರೆ ಆರ್ಥಿಕ ಹಕ್ಕುಗಳ ರೂಪದಲ್ಲಿದೆ. ಇವರ ಸ್ಥಿರಾಸ್ತಿಯ ಮೌಲ್ಯವು 273 ಕೋಟಿ ಆಗಿದ್ದರೂ ಇದು ಇವರ ಒಟ್ಟು ಸಂಪತ್ತಿನ ಸಣ್ಣ ಭಾಗ ಮಾತ್ರವಾಗಿದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು 265 ಕೋಟಿ ಒಟ್ಟು ಹೊಣೆಗಾರಿಕೆಗಳನ್ನು ಘೋಷಿಸಿದರೆ, ಆಸ್ತಿ ಗಾತ್ರಕ್ಕೆ ಹೋಲಿಸಿದರೆ ಇದು ಸಿದ್ದರಾಮಯ್ಯ ಅವರ ಹೊಣೆಗಾರಿಕೆಯ ಅನುಪಾತಕ್ಕಿಂತ ಕಡಿಮೆ ಇದ್ದರೂ ಸಹ ಸಂಪೂರ್ಣ ಮೊತ್ತವು ಬೃಹತ್ ಪ್ರಮಾಣದಲ್ಲಿದೆ. ಈ ಮೊತ್ತವು ಇವರ ವ್ಯಾಪಕವಾದ ವ್ಯಾಪಾರ ಕಾರ್ಯಾಚರಣೆಗಳಿಗೆ ಬಂಡವಾಳ ಹೂಡಿಕೆ ಮಾಡಲು ಅಗತ್ಯವಾದ ಸಾಲಗಳನ್ನು ಸೂಚಿಸುತ್ತೆ. ಗಣನೀಯ ಸಂಪತ್ತನ್ನು ಹೊಂದಿದ್ದರೂ ಡಿ.ಕೆ. ಶಿವಕುಮಾರ್ ಅವರ ಆರ್ಥಿಕ ಪ್ರೊಫೈಲ್ ಕಾನೂನು ಮತ್ತು ತನಿಖಾ ಸಂಸ್ಥೆಗಳ ನಿರಂತರ ಪರಿಶೀಲನೆಗೆ ಒಳಪಟ್ಟಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪದ ಮೇಲೆ ಇವರು ಕೇಂದ್ರ ತನಿಖಾ ದಳ CBI ತನಿಖೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಆರ್ಥಿಕ ಪ್ರೊಫೈಲ್ಗಳನ್ನು ನೇರವಾಗಿ ಹೋಲಿಸಿದಾಗ ಡಿ.ಕೆ. ಶಿವಕುಮಾರ್ ಅವರು ಸಂಪತ್ತು, ಹಣ, ಭೂಮಿ ಮತ್ತು ಕಟ್ಟಡಗಳ ಒಟ್ಟು ಮೌಲ್ಯದ ವಿಷಯದಲ್ಲಿ ತುಂಬಾನೇ ಮುಂದೆ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗಿಂತ ನಿಸ್ಸಂದೇಹವಾಗಿ ಹೆಚ್ಚು ಶ್ರೀಮಂತರಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ನೆಟ್ವರ್ತ್ 1,148 ಕೋಟಿ ಇದ್ರೆ ಸಿದ್ದರಾಮಯ್ಯ ಅವರ ನೆಟ್ವರ್ತ್ ಕೇವಲ 28.07 ಕೋಟಿ ಇದೆ. ಒಟ್ಟಾರೆಯಾಗಿ ಸಂಪತ್ತಿನ ಅಗಾಧ ವ್ಯತ್ಯಾಸವು ಕೇವಲ ವೈಯಕ್ತಿಕ ಹಣಕಾಸಿನ ಅಂತರವನ್ನು ಸೂಚಿಸುವುದಲ್ಲದೆ ಕರ್ನಾಟಕದ ರಾಜಕೀಯ ನಾಯಕರು ಸಂಪತ್ತನ್ನು ಗ್ರಹಿಸುವ ವಿಧಾನ ಮತ್ತು ವೇಗದಲ್ಲಿನ ಮೂಲಭೂತ ವ್ಯತ್ಯಾಸವನ್ನು ಎತ್ತಿ ತೋರಿಸುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.